ಹೇಳಿದ್ದಾರೆ. ನೋಡಿ, ಮೊದಲ ಬಾರಿ ಗೆದ್ದಂತ ಶಾಸಕರು ಸಭೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2-3 ಬಾರಿ ಗೆದ್ದವರು ಸಭೆ ಮಾಡಿದ್ದಾರೆ. ಸಚಿವ ಸ್ಥಾನದ ವಿಚಾರವಾಗಿಯೇ ಸಭೆ ನಡೆಸಿದ್ದಾರೆ. ಹಾಗಾಗಿ ನಾವು ಸಹ 55 ಜನ ಸಭೆ ಮಾಡಿದ್ದೀವಿ. ನಮಗೂ ಸಹ ಅವಕಾಶ ಸಿಗಲಿ ಅಂತ ಚರ್ಚೆ ಮಾಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಸಹ ಮೊದಲ ಬಾರಿ ಗೆದ್ದು ಮಂತ್ರಿಯಾಗಿದ್ದರು. ಹಾಗಾಗಿ ನಮಗೂ ಅವಕಾಶ ಸಿಗಲಿ ಅನ್ನೋದು ನಮ್ಮ ಭಾವನೆ. ನಾಯಕತ್ವ ಬದಲಾವಣೆಯ ವಿಚಾರ ಗೊತ್ತಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಒಗ್ಗಟ್ಟಲ್ಲಿ ಸೇರಬೇಡದು, ನಾವು ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅಹವಾಲನ್ನು ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮೊದಲನೇ ಸಲ 2ನೇ ಸಲ ಗೆದ್ದವ್ರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬೇಡದು, ನಾವು ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅಹವಾಲನ್ನು ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮೊದಲನೇ ಸಲ 2ನೇ ಸಲ ಗೆದ್ದವ್ರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬೇಡದು, ನಾವು ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅಹವಾಲನ್ನು ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮೊದಲನೇ ಸಲ 2ನೇ ಸಲ ಗೆದ್ದವ್ರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬೇಡದು, ನಾವು ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ.